ವಿಡಿಯೋ ಮಾಹಿತಿ ಕೇವಲ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾವ ಭಾಷೆಗೋಸ್ಕರ ರಿಕ್ವೈರ್ಮೆಂಟ್ ಇದೆ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಇಂಗ್ಲೀಷ್ ಆಯಿತು, ಓಕೆ, ಹಿಂದಿ, ಗುಜರಾತಿ, ತೆಲುಗು, ಕನ್ನಡ ಆ್ಯಂಡ್ ಮರಾಠಿ, ತಮಿಳು, ಬೆಂಗಾಲಿ, ಮಲಯಾಳಂ ಯಾವುದಾದ್ರೂ ಒಂದು ಭಾಷೆ ನಿಮಗೆ ಬರುತ್ತೆ. ಅಥವಾ ಕನ್ನಡದಲ್ಲಿ ನಾವು ಓದಿದ್ದೀವಿ, ಕನ್ನಡ ಮೀಡಿಯಮ್ದಲ್ಲೇ ಇದ್ದೀವಿ, ಅದರಲ್ಲಿ ನಾವು ಇವಾಗೆಲ್ಲ ಸ್ಟಡಿ ಮಾಡಿದ್ದೀವಿ ಅಂತಂದರೆ ಸೊ ನೀವು ಈ ಒಂದು ಜಾಬ್ಗೆ ಅರ್ಜಿನ ಸಲ್ಲಿಸ್ಬೋದು. ಮೇನ್ ಬರುವಂಥದ್ದು ಲ್ಯಾಂಗ್ವೇಜು. ಸೊ ಲ್ಯಾಂಗ್ವೇಜ್ ನಿಮಗೆ ಯಾವುದಾದ್ರೂ ಇದರಲ್ಲಿ ಒಂದು ಬಂದರೂ ಕೂಡ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಅರ್ಜಿ ಸಲ್ಲಿಸೋದಕ್ಕೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ. ಸೊ ಕಂಪ್ಲೀಟ್ ವೀಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿರ್ತೀನಿ ಯಾವ ರೀತಿಯಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತ ಕೂಡ. ಸೊ ನಿಮಗೆ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಕಂಪನಿ, ಯಾವ ಪ್ರೊಫೈಲು, ಹೇಗೆ ಅರ್ಜಿ ಸಲ್ಲಿಸಬೇಕು ಅಂತ. ಹೀಗಾಗಿ ಟ್ರೈ ಮಾಡಿ ಕಂಪ್ಲೀಟ್ ವೀಡಿಯೋ ನೋಡೋದಕ್ಕೆ. ನಾನು ಜಾಸ್ತಿ ಲೆಂದಿ ಮಾಡ್ತಾ ಇಲ್ಲ, ತುಂಬ ಕಡಿಮೆ ಶಾರ್ಟಲ್ಲೇ ಎಲ್ಲವನ್ನೂ ಕೂಡ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಓಕೆ, ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ನಾನು ಇಲ್ಲಿ ಮಾಹಿತಿನ ಕೊಡ್ತಾ ಇದ್ದೀನಿ. ಮೇನ್ ಈ ಒಂದು ಜಾಬ್ ಸ್ಪೆಷಾಲಿಟಿ ಏನಿದೆ ಅಂತ ಅನ್ನೋದನ್ನು ಸ್ವಲ್ಪ ಹೈಲೈಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಹೇಗಿರುತ್ತೆ ಅಂದರೆ, ಒಂದೇದು ನೀವು ನಿಮ್ಮ ಮೊಬೈಲ್ ಫೋನಿಂದ ಮಾಡ್ಬೋದು ಈ ಕೆಲಸವನ್ನು. ಒಂದು ಫ್ರೀಲ್ಯಾನ್ಸಿಂಗ್ ವರ್ಕ್ ಹೇಳ್ತಾ ಇದ್ದೀನಿ ನಾನು, ಅದು ಕನ್ನಡ ಭಾಷೆಗೋಸ್ಕರ ಹೇಳ್ತಾ ಇದ್ದೀನಿ. ಸೊ ಕನ್ನಡದಲ್ಲಿ ನಾವು ಓದಿದ್ದೀವಿ ಅಂತ ಅನ್ನೋರಿಗೆ ಇದೊಂದು ಬೆಸ್ಟ್ ಜಾಬ್ ಅಂತ ಹೇಳ್ಬೋದು. ಆ್ಯಂಡ್ ಮೇನ್ ಅಂತಂದರೆ ಇಲ್ಲಿ ನೀವು ವರ್ಕ್ ಮಾಡಬೇಕಂದ್ರೆ ಡೈಲಿ ಒಂದು ಪಾರ್ಟ್ ಟೈಮ್ ಆಗಿ ನೀವು ಈ ಕೆಲಸವನ್ನು ಮಾಡ್ಬೋದು. ಡೈಲಿ ಒಂದು 2-3 ತಾಸು ಮಿನಿಮಮ್ 3 ರಿಂದ 4 ತಾಸಾದರೂ ನೀವು ಫ್ರೀ ಇದ್ದೀರಿ ಅಂತಂದರೆ ಒಂದು ಪಾರ್ಟ್ ಟೈಮ್ ಜಾಬ್ ಮಾಡ್ತೀವಿ ಅಂದರೆ ಸೊ ಈ ಜಾಬ್ಗೆ ನೀವು ಅರ್ಜಿನ ಸಲ್ಲಿಸಿ. ಆ್ಯಂಡ್ ಮತ್ತೊಂದು ಮೇನ್ ಅಂತಂದರೆ ಮುಖ್ಯವಾಗಿ ಇಲ್ಲಿ ನೀವು ವರ್ಕ್ ಮಾಡೋದು ಆ್ಯಂಡ್ರಾಯ್ಡ್ ಫೋನಿಂದಲೇ ಮಾಡ್ತೀರಾ. ಹೀಗಾಗಿ ತುಂಬಾ ಈಸಿ ವರ್ಕ್ ಇರುತ್ತೆ. ಆ್ಯಂಡ್ ಇದಲ್ಲೂ ಕೂಡ ಇಲ್ಲಿ ನೀವು ವರ್ಕ್ ಮಾಡಿದ ಮೇಲೆ ವೀಕ್ಲಿ ಏನಿರುತ್ತೆ ಅಂತಂದರೆ ಅವ್ರು ನಿಮಗೆ ಸಂಬಳವನ್ನು ಕೊಡ್ತಾರೆ. ಅಂದರೆ ಒಂದು ವಾರಕ್ಕೆ ನಿಮಗೆ ಸಂಬಳ ಸಿಕ್ಬಿಡುತ್ತೆ. ಸೊ ಇದರಿಂದ ನಿಮಗೆ ಹೆಡೇಕ್ ಇರೋದಿಲ್ಲ. ನೆಕ್ಸ್ಟ್ ವೀಕಲ್ಲಿ ನಾವು ಮಾಡಬೇಕು ಬೇಡವೋ ಅನ್ನೋದನ್ನು ಕೂಡ ನೀವು ಡಿಸೈಡ್ ಮಾಡ್ಕೋಬೋದು. ಸೊ ಆ ರೀತಿ ಒಂದು ಕೆಲಸವನ್ನು ಹೇಳ್ತಾ ಇದ್ದೀನಿ. ಸೊ ಈ ಜಾಬ್ ತುಂಬ ಚೆನ್ನಾಗಿದೆ. ಸೊ ನಿಮ್ಗೆ ಇದು ಇಂಟ್ರೆಸ್ಟ್ ಇದೆ, ನಾವು ಅಪ್ಲೈ ಮಾಡ್ತೀವಿ ಅಂದರೆ ಅಪ್ಲೈ ಮಾಡಿ. ಮತ್ತೆ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದಾರೆ ಅಂತಂದರೆ ಅಥವಾ ನಿಮ್ಮ ರಿಲೇಟಿವ್ಸಲ್ಲಿ ಇದ್ದಾರೆ ಅಂದರೆ ಅವ್ರಿಗೂ ಕೂಡ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ. ಬಟ್ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದೀರಿ, ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಪ್ರತಿದಿನ ಈ ಒಂದು ಚಾನಲಲ್ಲಿ ಇದೇ ರೀತಿ ವೀಡಿಯೋಸ್ಗಳನ್ನ ನಾನು ತರ್ತಾ ಇರ್ತೀನಿ. ಸೊ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಿಮಗೊಂದು ನೋಟಿಫಿಕೇಶನ್ ಬರುತ್ತೆ ಹೊಸ ನಾನು ವೀಡಿಯೋಸ್ ಹಾಕಿದಾಗ. ಸೊ ಬೇಗ ನೀವು ಆ ವಿಡಿಯೋನ ನೋಡ್ಬೋದು. ಈಗ ನಾನು ಈ ಕಂಪನಿಗೆ ಜಾಯಿನ್ ಮಾಡ್ಕೊಂಡ್ಮೇಲೆ ಏನೇನು ಬೆನಿಫಿಟ್ಸ್ ಇರುತ್ತೆ ಅದ್ರ ಬಗ್ಗೆ ತಿಳಿಸಿರ್ತೀನಿ. ಯಾಕಂದರೆ ಪ್ರತಿ ಒಂದು ವೀಡಿಯೋಸಲ್ಲಿ ನಾನು ಜಾಬ್ ಬಗ್ಗೆ ಜಾಸ್ತಿ ಬೆನಿಫಿಟ್ಸ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡೋದು. ಸೊ ಯಾವುದೊಂದು ಕಂಪನಿ ನಾವು ಜಾಯ್ನ್ ಆದಮೇಲೆ ನಮಗೆ ಏನೇನು ಅದರಿಂದ ಎಕ್ಸ್ಟ್ರಾ ಬೆನಿಫಿಟ್ಸ್ಗಳೆಲ್ಲ ಸಿಗ್ತಾ ಇದೆ ಅಂತ ನೋಡಬೇಕಾಗುತ್ತೆ. ಸೊ ನೋಡ್ತಾ ಇರೋದು ಅಪರ್ಚುನಿಟಿ ಟು ಮೇನ್ ಅಂತಂದರೆ ನಿಮಗೆ ಇಲ್ಲಿ ಪ್ರತಿ ತಿಂಗಳು ಸಂಬಳ ಹೇಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ನಿಮಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಆ್ಯಂಡ್ ಕಂಪ್ಲೀಟ್ ಇದು ವರ್ಕ್ ಫ್ರಮ್ ಹೋಮೇ, ನೀವು ಮನೆಯಿಂದಲೇ ಮಾಡಬೇಕಾಗುತ್ತೆ. ಮತ್ತು ನೀವಿರೋ ಜಾಗದಿಂದಲೇ ಮಾಡಿ, ಯಾವುದೇ ಒಂದು ಲೊಕೇಶನ್ಗೆ ನೀವು ಸ್ವಿಚ್ ಆಗೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಇದು ವಾರಕ್ಕೊಮ್ಮೆ ನಿಮಗೆ ಸಂಬಳವನ್ನು ನೀಡ್ತೀವಿ ಅಂತ ಹೇಳಿರುವಂಥದ್ದು. ಮತ್ತು ಟೆಲಿಕಾಲಿಂಗ್ ಜಾಬ್ ಇರೋದು. ಇದು ಟೆಲಿಕಾಲಿಂಗ್ ಅಂದರೆ ತುಂಬ ಹೆಡೇಕ್ ಇರುತ್ತೆ, BPO ಕಾಲ್ ಸೆಂಟರ್ ಥರ ಇರೋದಿಲ್ಲ. ಓಕೆ, ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಟೆಲಿಕಾಲಿಂಗ್ ಜಾಬ್ ಇರುತ್ತೆ. ಆ್ಯಂಡ್ ಇಲ್ಲಿ ಯಾವುದೇ ರೀತಿ ಸೇಲ್ಸ್ ಮತ್ತು ಟಾರ್ಗೆಟ್ ಇರೋದಿಲ್ಲ, ನಿಮಗೆ ಪ್ರೆಷರ್ ಮಾಡೋದಿಲ್ಲ. ಇಲ್ಲಿ ಯಾವುದೇ ರೀತಿ ಸೇಲ್ಸ್ ಮಾಡೋ ಅವಶ್ಯಕತೆಯೇ ಇಲ್ಲ. ಜಸ್ಟ್ ಪ್ರೊಫೈಲ್ಗಳಿರುತ್ತೆ, ಪ್ರೊಫೈಲ್ಗಳನ್ನ ನೀವು ಚೆಕ್ ಮಾಡ್ತೀರಾ. ಅದರಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ ಮಿಸ್ಸಿಂಗ್ ಇರುತ್ತೆ, ಅದನ್ನೇ ಅವ್ರಿಗೆ ಕಾಲ್ ಮಾಡಿ ಕೇಳಿಬಿಟ್ಟು ಅದನ್ನು ಫಿಲ್ ಮಾಡ್ತೀರಾ. ಓಕೆ, ಅಥವಾ ಅವ್ರ ಕಡೆಯಿಂದಲೇ ಫಿಲ್ ಮಾಡಿ ಅಂತ ಹೇಳ್ತೀರಾ. ಸೊ ಇದೇ ನಿಮ್ಮದು ಇರುವಂಥ ಕೆಲಸ ಮೇನ್ ಮುಖ್ಯವಾಗಿ. ಓಕೆ, ಮತ್ತು ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸು, ಲೈಕ್ ಇದು ಪಾರ್ಟ್ ಟೈಮು, ಡೈಲಿ ನಿಮ್ಮ ಹತ್ರ 3 ರಿಂದ 4 ತಾಸು ಇದೆ ಅಂತಂದರೆ ಸೊ ನೀವು ಈ ಜಾಬ್ಗೆ ಅರ್ಜಿನ ಸಲ್ಲಿಸ್ಬೋದು. ಯಾರ್ಯಾರು ಅರ್ಜಿ ಸಲ್ಲಿಸ್ಬೋದು? ಹೌಸ್ ವೈಫು, ಸ್ಟೂಡೆಂಟ್ಸು, ಓಕೆ, ಮತ್ತು ರಿಟೈರ್ಡ್ ಪರ್ಸನ್ ಇದ್ದವರು ಕೂಡ ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ರೆಗ್ಯುಲರ್ ಟ್ರೈನಿಂಗ್ ಎಲ್ಲ ಕೊಡ್ತಾ ಇರ್ತಾರೆ ಕಂಪನಿ ಕಡೆಯಿಂದ. ಮತ್ತು ಟೀಮ್ ಇರುತ್ತೆ, ಆ ಟೀಮ್ ನಿಮಗೆ ಸಪೋರ್ಟ್ ಕೂಡ ಮಾಡುತ್ತೆ ಏನಾದರೂ ನಿಮಗೆ ವರ್ಕ್ ಮಾಡೋಕೆ ಏನಾದರೂ ಪ್ರಾಬ್ಲಮ್ ಆದರೆ. ಬಟ್ ಪ್ರತಿಯೊಂದು ಪ್ರಾಡಕ್ಟ್ ಅಥವಾ ಪ್ರತಿಯೊಂದು ಹೊಸ ವಿಷಯಗಳು ಬಂದಾಗ ಅದ್ರ ಬಗ್ಗೆ ಟ್ರೈನಿಂಗ್ ಕೊಟ್ಟರೆ ನಿಮಗೆ ಆ ಒಂದು ಕೆಲಸವನ್ನು ಅವರು ಕೊಡ್ತಾರೆ. ಸೊ ಈ ರೀತಿ ಮೇನ್ ಇರುವಂಥದ್ದು ಕಂಪನಿ ತುಂಬ ಚೆನ್ನಾಗಿದೆ. ಕಂಪನಿ ಬಗ್ಗೆ ನಾನು ಇಲ್ಲಿ ಸ್ವಲ್ಪ ಹೇಳೋದಾದರೆ ಮೇನ್ ಅಂತಂದರೆ ಇಲ್ಲಿ ನೋಡಿ, ನಾನು ನಿಮಗೆ ಇಲ್ಲಿ ಒಂದು ನೋಡಿ, ಡಸ್ ಕಂಪನಿ ಪ್ರೊವೈಡ್ ಆನ್ ಆಫರ್ ಲೆಟರ್. ಮೇನ್ ಅಂತಂದರೆ ಯಾವುದೇ ಒಂದು ಕಂಪನಿ ನಾವು ಅಪ್ಲೈ ಮಾಡಿದಾಗ ಕಂಪನಿ ಕಡೆಯಿಂದ ಏನಾದರೂ ನಮಗೆ ಆಫರ್ ಲೆಟರ್ ಸಿಗುತ್ತಾ ಅಥವಾ ಎಕ್ಸ್ಪೀರಿಯನ್ಸ್ ಲೆಟರ್ ಸಿಗುತ್ತಾ ಅಂತ ನಾವು ಕೇಳ್ತಾನೆ ಇರ್ತೀವಿ. ಸೊ ಇಲ್ಲಿ ಮೇನ್ ಮುಖ್ಯವಾಗಿ ಇದೊಂದು ಫ್ರೀಲ್ಯಾನ್ಸಿಂಗ್ ವರ್ಕ್ ಆಗಿದೆ. ಹೀಗಾಗಿ ಇಲ್ಲಿ ಯಾವುದೇ ರೀತಿ ನಿಮಗೆ ಆಫರ್ ಲೆಟರ್ ಅಂದರೆ ಜಾಯ್ನಿಂಗ್ ಲೆಟರ್ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಇದೊಂದು ಫ್ರೀಲ್ಯಾನ್ಸಿಂಗ್ ವರ್ಕ್ ಇದೆ, ತತ್ಕಾಲ ಜಾಬ್ ಅಂತ ಹೇಳ್ತೀವಿ. ಸೊ ಇವತ್ತು 1 ವೀಕ್ ಮಾಡಿದ್ದೀವಿ, ನೆಕ್ಸ್ಟ್ ವೀಕಿಂದ ಮಾಡಲ್ಲ. ಸೊ ಆ ರೀತಿ ಇರುವಂಥ ಜಾಬ್ ಇದು. ಸೊ ಹೀಗಾಗಿ ಅವ್ರ ಕಡೆಯಿಂದ ಯಾವುದೇ ರೀತಿ ಆಫರ್ ಲೆಟ್ರು ಮತ್ತು ಎಕ್ಸ್ಪೀರಿಯನ್ಸ್ ಲೆಟರ್ ನೀಡಲ್ಲ ಅಂತ ಹೇಳಿರುವಂಥದ್ದು. ಮತ್ತು ಎಲ್ಲ ಕಮ್ಯುನಿಕೇಷನ್ ಇರುತ್ತೆ ಅಲ್ವಾ, ಯಾವುದೇ ಕಮ್ಯುನಿಕೇಷನ್ ಇದೆ ಎಲ್ಲವೂ ಕೂಡ ವಾಟ್ಸಪ್ಪಲ್ಲಿ ಮಾಡ್ತೀವಿ ಮತ್ತು ಇಮೇಲ್ ಮೂಲಕನೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಸೊ ಈ ರೀತಿ ಇವ್ರದ್ದೊಂದು ರೂಲ್ಸ್ ಇದೆ. ಸೊ ಇದಲ್ಲೂ ಕೂಡ ಇವರು ಯಾವ ರೀತಿ ನಿಮಗೆ ಸಂಬಳವನ್ನು ನೀಡ್ತಾರೆ ಅಂತ, ನೋ ಯು ವಿಲ್ ನಾಟ್ ಬಿ ಪೇಡ್ ಡ್ಯೂರಿಂಗ್ ದಿ ಟ್ರೈನಿಂಗ್ ಪೀರಿಯಡ್. ಟ್ರೈನಿಂಗಲ್ಲಿ ಯಾವುದೇ ರೀತಿ ಅವ್ರು ನಿಮಗೆ ಸಂಬಳವನ್ನು ನೀಡೋದಿಲ್ಲ. ಅವ್ರು ಏನು ಮಾಡ್ತಾರೆ, ಯಾವಾಗ ನೀವು ಕೆಲಸ ಸ್ಟಾರ್ಟ್ ಮಾಡ್ತೀರಿ ನೋಡಿ, ಆ ಕೆಲಸ ಸ್ಟಾರ್ಟ್ ಮಾಡಿದ್ಮೇಲೆ ಆ ವಾರದ ಕಂಪ್ಲೀಟ್ 1 ವಾರ ಮಾಡ್ತೀರಿ ನೋಡಿ, ಆ ವಾರ ಆದಮೇಲೆ ಕಂಪ್ಲೀಟ್ ಆದಮೇಲೆ ಅವ್ರು ನಿಮಗೆ
ಸಂಬಳವನ್ನು ನೀಡ್ತೀವಿ ಅಂತ ಹೇಳಿದ್ದಾರೆ ಅವರು. ನೋಡಿ, ಯು ವಿಲ್ ರಿಸೀವ್ ಪೇಔಟ್ ಒನ್ಸ್ ಯು ಸ್ಟಾರ್ಟ್ ವರ್ಕಿಂಗ್. ಯಾವಾಗ ನೀವು ಕೆಲಸ ಸ್ಟಾರ್ಟ್ ಮಾಡ್ತೀರಿ ಸೊ ಅವಾಗ ಇದು ನಿಮಗೆ ಸಿಗುತ್ತೆ. ಈಸ್ ದೇರ್ ಎನಿ ಬಾಂಡ್, ಯಾವುದಾದ್ರೂ ಬಾಂಡ್ ಏನಾದರೂ ಸೈ ಮಾಡಿಸ್ಕೋತೀರಾ ಅಂತ, ಯಾಕಂದರೆ ಸುಮಾರು ಜನರಿಗೆ ಇದ್ರ ಬಗ್ಗೆ ಡೌಟ್ ಇರುತ್ತೆ. ಸೊ ಇಲ್ಲಿ ಯಾವುದೇ ರೀತಿ ಬಾಂಡ್ ನಾವು ಸೈ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು ಯಾವುದೇ ರೀತಿ ಅಗ್ರಿಮೆಂಟ್ ಕೂಡ ಇರೋದಿಲ್ಲ. ಓನ್ಲಿ ಅ ವರ್ಕ್ ಅಗ್ರಿಮೆಂಟ್ ಇರುತ್ತೆ, ಅದಕ್ಕೆ ನೀವು ಸೈನ್ ಮಾಡಬೇಕಂತ ಹೇಳಿದ್ದಾರೆ ಅವರು. ಓಕೆ, ಕಾಂಟ್ರಾಕ್ಟ್ ಬೇಸಿಸ್ ಇರೋದಿಲ್ಲ, ಇದು ಫ್ರೀಲ್ಯಾನ್ಸಿಂಗ್ ವರ್ಕ್ ಇರುತ್ತೆ. ಬಟ್ ಆದರೆ ವರ್ಕ್ ಅಗ್ರಿಮೆಂಟ್ ಅಂತ ಹೇಳ್ಬಿಟ್ಟು ಅವರು ಮಾಡಿಸ್ಕೋತಾರೆ. ಸೊ ಅದಕ್ಕೆ ಜಸ್ಟ್ ಸೈನ್ ಮಾಡೋದಿರುತ್ತೆ. ಅದನ್ನೆಲ್ಲ ಒಂದು ಸಾರಿ ಓದ್ಬಿಟ್ಟು ಸೈನ್ ಮಾಡಿ. ಹೌ ಮೆನಿ ಅವರ್ಸ್, ಎಷ್ಟು ನಾವು ಗಂಟೆ ಕೊಡಬೇಕು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ 3 ಗಂಟೆಯಿಂದ 4 ಗಂಟೆ. ಓಕೆ, ಪ್ರತಿದಿನ ನೀವು ಕಮ್ಸೆ ಕಮ್ ಏನೂ ಇಲ್ಲ ಅಂತಂದರೆ ಡೈಲಿ 3 ತಾಸಾದರೂ ಮಾಡಬೇಕು. ಓಕೆ, ಅದು ವಾರದಲ್ಲಿ 4 ದಿನ ಆದರೂ ಕೆಲಸ ಮಾಡಬೇಕು. ಓಕೆ, ಸೊ ಡೈಲಿ 3 ತಾಸು, ಒಂದು ವಾರದಲ್ಲಿ 7 ದಿನ ಇರುತ್ತೆ. ಅದರಲ್ಲಿ 4 ದಿನ ಕೂಡ ನೀವು ಕೆಲಸ ಮಾಡಿದ್ರೂ ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ, ಸ್ವಲ್ಪ ಚೆನ್ನಾಗಿರುವಂಥ ಪ್ರೊಫೈಲ್ ಇರುವಂಥದ್ದು. ಆ್ಯಂಡ್ ವಾಟ್ ಈಸ್ ದಿ ನೋಟಿಸ್ ಪೀರಿಯಡ್ ಏನಾದರೂ ಇದೆಯಲ್ಲ ಅಂತ ಏನೂ ಇಲ್ಲ. ಯಾವಾಗ ನಿಮ್ಗೆ ಜಾಬ್ ಬಿಡಬೇಕಾಗುತ್ತೋ ಆ ಟೈಮಲ್ಲಿ ನೀವು ಜಾಬನ್ನು ಬಿಡ್ಬೋದು ಅಂತ ಇಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ನಾನು ಶಾರ್ಟಾಗಿ ಹೇಳ್ತಾ ಇದ್ದೀನಿ ನಿಮಗೆ ಇಲ್ಲಿ ಬರ್ದಿರೋದನ್ನು, ಯಾಕಂದರೆ ಇದು ಫ್ರೀಲ್ಯಾನ್ಸಿಂಗ್ ಪ್ರೊಫೈಲ್ ಆಗಿದೆ. ಹೌ ಡು ಐ ರೆಫರ್ ಮೈ ಫ್ರೆಂಡ್ಸ್, ಯಾರಿಗಾದರೂ ನಾನು ರೆಫರ್ ಮಾಡ್ಬೋದಾ ಅಂತ. ಶೇರ್ ಅಪ್ಲಿಕೇಶನ್ ಫ್ರಾಮ್ ಲಿಂಕ್, ಇಲ್ಲಿ ನೀವು ಏನಿರುತ್ತೆ ಇದ್ದರೆ ವಿಡಿಯೋ ಶೇರ್ ಮಾಡಿದರೆ ಸೊ ಕಂಪ್ಲೀಟ್ ಅವ್ರಿಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಅದರ್ವೈಸ್ ನೀವು ಇದ್ರ ಬಗ್ಗೆ ಅವ್ರಿಗೆ ಹೇಳ್ಬೋದು. ಡಿಫೈನ್ಡ್ ಪೇಔಟ್ ಇಲ್ಲಿ ಯಾವ ರೀತಿ ಇರುತ್ತೆ ಅಂತ, ಮೇನ್ ಅಂತಂದರೆ ಹೇಗೆ ಸಂಬಳ ಕೊಡ್ತಾರೆ ಅಂತ. ಸೊ ನೋಡಿ, ಇಲ್ಲಿ ಯಾವುದೇ ರೀತಿ ಫಿಕ್ಸ್ ಸ್ಯಾಲ್ರಿ ಇರೋದಿಲ್ಲ. ಓಕೆ, ನಿಮ್ಮ ಪ್ರೊಫೈಲ್ಗೆ. ಬಟ್ ಆದರೆ ವಾರಕ್ಕೊಮ್ಮೆ ನಾವು ನಿಮ್ಮ ಒಂದು ದುಡ್ದಿರುವಂಥ ಹಣವನ್ನು ನೀಡ್ತೀವಿ. ಆ್ಯಂಡ್ ಇಲ್ಲಿ ಮೇನ್ ಅಂತಂದರೆ ಮ್ಯಾಕ್ಸಿಮಮ್ ನಿಮ್ಮದು ಇಲ್ಲಿ ಯು ಆರ್ ಎಲಿಜಿಬಲ್ ಟು, ಮೇನ್ ಅಂತಂದರೆ ನೀವು ಎಲಿಜಿಬಲ್ ಇರ್ತೀರಾ. ಪ್ರತಿ ದಿನ ನಿಮಗೆ ಇಲ್ಲಿ ಎಷ್ಟಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ನೋಡ್ತಾ ಇರ್ಬೋದು, ಪ್ರತಿದಿನ ನಿಮಗೆ ಇಷ್ಟು ಅಂತ ಹೇಳ್ಬಿಟ್ಟು ನಿಮ್ಗೆ ಇಲ್ಲಿ ಸಿಗುತ್ತೆ. ಓಕೆ, ಹೌ ಮಚ್ ಟೈಮ್ ಇಟ್ ವಿಲ್ ಟೇಕ್ ಟು ಕಂಪ್ಲೀಟ್ ಮೈ ಟ್ರೈನಿಂಗ್ ಕಂಪ್ಲೀಟ್ ಆಗೋದಕ್ಕೆ ಎಷ್ಟು ದಿನ ಹೋಗುತ್ತೆ ಅಂತ. ಯಾಕಂದ್ರೆ ಟ್ರೈನಿಂಗಲ್ಲಿ ಅವ್ರು ಯಾವುದೇ ರೀತಿ ಸಂಬಳ ಕೊಡ್ತಾ ಇಲ್ಲ ಅಲ್ವಾ. ಇಟ್ ಈಸ್ 2 days ಸೆಲ್ಫ್ ಟ್ರೈನಿಂಗ್ ಇರುತ್ತೆ, 2 ದಿನ ಸೆಲ್ಫ್ ಟ್ರೈನಿಂಗ್ ಇರುತ್ತೆ. ಆ್ಯಂಡ್ 9 ಮಾಡಲ್ಸು ಮತ್ತು ಸರ್ಟಿಫಿಕೇಷನ್ ಇರುತ್ತೆ. ಈ ಒಂದು ಏನು ಟ್ರೈನಿಂಗ್ ಇರುತ್ತೆ, ಈ ಟ್ರೈನಿಂಗ್ನು ಅವ್ರು ಏನು ಮಾಡ್ತಾರೆ ಅಂತಂದರೆ ಪ್ರತಿ ಶನಿವಾರ, ಇಲ್ಲಿ ನೋಡಿ ಶನಿವಾರ ಅವರು ಸ್ಟಾರ್ಟ್ ಮಾಡ್ತಾರೆ, ಮಂಗಳವಾರದವರೆಗೂ ಇದನ್ನು ಕಂಪ್ಲೀಟ್ ಮಾಡಿಕೊಡ್ತಾರೆ. ಓಕೆ, ಸಂಡೇ ಆಫ್ ಇರುತ್ತಲ್ವಾ. ಸೊ ಹೀಗಾಗಿ ಮಂಡೇ ಇಲ್ಲಾಂದರೆ ಟ್ಯೂಸ್ಡೇ ಮ್ಯಾಕ್ಸಿಮಮ್. ಸೊ 9 ಮಾಡಲ್ಸು ಪ್ಲಸ್ ಇಲ್ಲಿ ಒಂದು ಸೆಲ್ಫ್ ಟ್ರೈನಿಂಗ್ ಪ್ರೋಗ್ರಾಮ್ನ ಕೊಡ್ತಾ ಇದ್ದಾರೆ. ಇದು ಟ್ರೈನಿಂಗ್ ಇರುತ್ತೆ. ಈ ಟ್ರೈನಿಂಗ್ ಮುಗಿಸ್ಕೊಂಡ ಮೇಲೇ ನೀವು ಯಾವಾಗ ಕೆಲಸ ಸ್ಟಾರ್ಟ್ ಮಾಡ್ತೀರಿ, ಅಲ್ಲಿಂದ ಹಿಡಿದು ಒಂದು ವಾರದವರೆಗೂ ಏನಿರುತ್ತೆ ಸೊ ಆವಾಗ ನಿಮಗೆ ಸಂಬಳ ನೀಡೋದಕ್ಕೆ ಅವ್ರು ಸ್ಟಾರ್ಟ್ ಮಾಡ್ತಾರೆ. ಓಕೆ, ಸೊ ಇದು ಯಾವುದು ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಜಸ್ಟ್ ನೀವು ಗೂಗಲಲ್ಲಿ ಹೋಗಿ ಅಪ್ಲೈ ಮಾಡೋ ಪ್ರೊಸೆಸ್ ತೋರಿಸ್ತಾ ಇದ್ದೀನಿ. ಗೂಗಲಲ್ಲಿ ಹೋಗಿ ಇಂಡಿಯಾ ಮಾರ್ಟ್ ವರ್ಕ್ ಫ್ರಮ್ ಹೋಮ್ ಅಂತ ಸರ್ಚ್ ಮಾಡಬೇಕು. ಇಂಡಿಯಾ ಮಾರ್ಟ್ ವರ್ಕ್ ಫ್ರಮ್ ಹೋಮ್ ಅಂತ ಇನ್ನೊಂದ್ಸರಿ ಹೈಲೈಟ್ ಮಾಡ್ತಾ ಇದ್ದೀನಿ. ಇಂಡಿಯಾ ಮಾರ್ಟ್ ವರ್ಕ್ ಫ್ರಮ್ ಹೋಮ್ ಅಂತ ನೀವು ಇಲ್ಲಿ ಸರ್ಚ್ ಮಾಡಿದ್ರೆ ಅಂತಂದರೆ ಸೊ ಇಲ್ಲಿ ನಿಮಗೆ ಟೆಲಿ ಅಸೋಸಿಯೇಟ್ ಪ್ರೋಗ್ರಾಮ್ ಅಂತ ನೋಡೋದಕ್ಕೆ ಸಿಗುತ್ತೆ. ಟೆಲಿ ಅಸೋಸಿಯೇಟ್ ಪ್ರೋಗ್ರಾಮ್ನ ನೀವು ಓಪನ್ ಮಾಡಿದಾಗ ಸೊ ನಿಮಗೆ ಈ ರೀತಿ ಪೇಜ್ ಇದು ನೋಡೋದಕ್ಕೆ ಸಿಗುತ್ತೆ. ಪ್ರೋಗ್ರಾಮ್ ಬಗ್ಗೆ ಇಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಒಂದು ಸಾರಿ ನೀವು ಇದನ್ನು ಓದ್ಕೊಳ್ಳಿ. ಓಕೆ, ಆ್ಯಂಡ್ ಇದೊಂದು ಕೂಡ ಇಲ್ಲಿ ಜಸ್ಟ್ ಕೆಳಗಡೆ ಬಂದರೆ ರಿಕ್ವೈರ್ಮೆಂಟ್ಸ್ ಬಗ್ಗೆ ನೋಡ್ತಾ ಇದ್ದೀರಾ. ಇಲ್ಲಿ ನಿಮಗೆ ಬೋತ್ ಇಂಗ್ಲೀಷು ಅಥವಾ ಹಿಂದಿ ಯಾವುದಾದ್ರೂ ಲ್ಯಾಂಗ್ವೇಜ್ಗಳು ಬರಬೇಕಂತ ಹೇಳಿರುವಂಥದ್ದು. ಆ್ಯಂಡ್ ಎಬಿಲಿಟಿ ಟು ವರ್ಕ್ ಅಟ್ಲೀಸ್ಟ್ 3 to 4 hours ಎವ್ರಿ ಡೇ, ಅಂದರೆ ಡೈಲಿ ನೀವು ಕರೆಕ್ಟಾಗಿ ಒಂದು 3 ಇಂದ 4 ತಾಸು ಕೂಡ ಕೆಲಸ ಮಾಡಿದರೂ ಕೂಡ ಸೊ ಒಳ್ಳೆಯದಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಒಂದು ಪ್ಯಾನ್ ಕಾರ್ಡು ಮತ್ತು ಆಧಾರ್ ಕಾರ್ಡು ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಆ್ಯಂಡ್ ಅದರದ್ದು ಕೂಡ ಬ್ಯಾಂಕ್ ಅಕೌಂಟು, ಬ್ಯಾಂಕಿಗೆ ನಿಮ್ಮದು ಏನಿರುತ್ತೆ ಅಲ್ವ ಸಂಬಳ ಅವ್ರು ಕೊಡ್ತಾರೆ. ಈಗ ಬ್ಯಾಂಕ್ ಅಕೌಂಟು ಬೇಕಾಗುತ್ತೆ ನಿಮ್ಮ ಹೆಸರಲ್ಲಿರೋದು, ಮತ್ತು ಒಂದು ಸಿಮ್ ಕಾರ್ಡ್ ಬೇಕಾಗುತ್ತೆ ಫ್ರೀಲ್ಯಾನ್ಸ್ ವರ್ಕ್ಗೋಸ್ಕರ. ನೀವು ಫೋನ್ ಮಾಡ್ತೀರಲ್ವಾ ಸೊ ಅದಕ್ಕಂತಲೇ ಸಪ್ರೇಟಾಗಿ ಒಂದು ನಂಬರ್ ತೊಗೊಳ್ಳಿ ಅಂತ ಅವ್ರು ಹೇಳ್ತಾ ಇರೋದು ಅಷ್ಟೇ. ಓಕೆ, ಇಲ್ಲಿ ಮೇನ್ ಅಂತಂದರೆ ಪರ್ಸ್ನಲ್ ಏನಾದರೂ ನಿಮ್ಮ ಹತ್ರ ಕಂಪ್ಯೂಟರ್ ಇದ್ದರೆ ಸೊ ಅದು ಕೂಡ ಒಳ್ಳೆಯದೇ. ಆ್ಯಂಡ್ ಇಂಟರ್ನೆಟ್ ಇದನ್ನು ಇರಬೇಕು, ಅದೇ ಕನೆಕ್ಷನ್ ಇರಬೇಕಂತ ಹೇಳಿದ್ರೆ. ಯಾಕಂದರೆ ಎಡಿಟ್ ಮಾಡೋದಿರುತ್ತಲ್ವ, ಸೊ ಹೀಗಾಗಿ ಇಂಟರ್ನೆಟ್ ಬೇಕಾಗುತ್ತೆ. ಪ್ರೊಫೈಲೆಲ್ಲ ಎಡಿಟ್ ಮಾಡೋದಿರುತ್ತೆ. ಸಮ್ಟೈಮ್ಸ್ ಹೇಗಿರುತ್ತೆ, ಏನು ಪ್ರೊಫೈಲ್ ಇರುತ್ತೆ ಅಂದರೆ ಸೊ ಇಂಡಿಯಾ ಮಾರ್ಟಲ್ಲಿ ಸೆಲ್ಲರ್ಸ್ ಇರ್ತಾರೆ, ಸುಮಾರು ಜನ ಮಾರ್ತಾ ಇರ್ತಾರೆ ಪ್ರಾಡಕ್ಟ್ಗಳನ್ನ. ಸೊ ಆ ಸೆಲ್ಲರ್ಸು ಮೊದಲು ಮಾರೋಕ್ಕಿಂತ ಮುಂಚೆ ಒಂದು ಅಕೌಂಟ್ ಕ್ರಿಯೇಟ್ ಮಾಡಬೇಕಂತ ಇವ್ರದಲ್ಲಿ ಒಂದು ನಿಯಮ ಇದೆ. ಅಕೌಂಟ್ ಅವ್ರು ಕ್ರಿಯೇಟ್ ಮಾಡೋದು ಅಂದರೆ ಪ್ರೊಫೈಲ್ ಹೇಳ್ತೀವಿ ನಾವು, ಪ್ರೊಫೈಲ್ ಫೋಟೋ, ಹೆಸರು, ಓಕೆ ಎಲ್ಲವನ್ನೂ ಕೂಡ ಅಲ್ಲಿ ಎಡಿಟ್ ಮಾಡಬೇಕು. ಸೊ ಆ ರೀತಿಯಲ್ಲಿ ಅವ್ರು ಮಾಡಿದಾಗ ಫಿಲಪ್ ಮಾಡಿದಾಗ ಸಮ್ಟೈಮ್ಸ್ ಏನು ಮಾಡ್ತಾರೆ ಅಂದರೆ ಕೆಲವೊಂದು ಅವರಿಗೆ ಇನ್ಫಾರ್ಮೇಷನ್ ಗೊತ್ತಾಗಲ್ಲ, ಅವ್ರು ಏನು ಮಾಡ್ತಾರೆ ಹಾಗೆ ಬಿಟ್ಟಿರ್ತಾರೆ. ಸೊ ಅಂಥವ್ರಿಗೆ ನೀವೇನು ಮಾಡ್ತೀರಾ, ಕಾಲ್ ಮಾಡ್ತೀರಾ, ಅವ್ರಿಗೆ ಕೇಳಿ ಅವ್ರಿಗೆ ಹೇಳಿ ಒಂದು ಅವ್ರ ಕಡೆಯಿಂದ ತುಂಬಿಸೋಕೆ ಹೇಳ್ತೀರಾ. ನೀವು ಸರಿಂದ ಕಂಪ್ಲೀಟ್ ಮಾಡಿ ಈ ರೀತಿ ತುಂಬಿ ಅಲ್ಲಿ ಅಂತ ಹೇಳ್ತೀರಾ. ಅದರ್ವೈಸ್ ಅವ್ರ ಇನ್ಫಾರ್ಮೇಷನ್ ತೊಗೊಂಡು ನೀವೇ ಸ್ವಲ್ಪ ಎಡಿಟ್ ಮಾಡ್ತೀರಾ. ಸೊ ಈ ರೀತಿ ಕೆಲಸ ಇರುತ್ತೆ. ಓಕೆ, ಸೊ ಈಸಿ ಕೆಲಸ ಇದೆ ಅಲ್ವಾ, ಸೊ ಮಾಡ್ಬೋದು. ಓಕೆ, ಆ್ಯಂಡ್ ಅದೊಂದು ಕೂಡ ಇಲ್ಲಿ ಒಂದು ಆ್ಯಂಡ್ರಾಯ್ಡ್ ಫೋನ್ ಕೂಡ ಬೇಕಾಗುತ್ತೆ. ಓಕೆ, ಆ್ಯಂಡ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಬಗ್ಗೆ ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ. ಅಂದರೆ ಯಾವ ರೀತಿ ಸೆಲೆಕ್ಷನ್ ಮಾಡಿಸ್ಕೋತಾರೆ ಇವರು ಅಂತ. ಸೊ ಮೇನ್ ಮುಖ್ಯವಾಗಿ ಇಲ್ಲಿ ನೋಡ್ತಾ ಇರ್ಬೋದು. ಯಾವಾಗ ನೀವು ಇಲ್ಲಿ ಅಪ್ಲೈ ಮಾಡ್ತೀರಾ ನೋಡಿ, ಅಪ್ಲೈ ಮಾಡಿದ್ಮೇಲೆ ಈ ರೀತಿ ಸ್ಟೆಪ್ಸ್ಗಳಿರುತ್ತೆ. ಒಟ್ಟು ಎಷ್ಟು ಸ್ಟೆಪ್ಸ್ ಇದೆ, 4 ಸ್ಟೆಪ್ಸ್ಗಳಿದೆ. ಓಕೆ, ಸೊ ಇಲ್ಲಿ ಪ್ರೊವೈಡ್ ಯುವರ್ ಇನ್ಫಾರ್ಮೇಷನ್ ಆ್ಯಸ್ ಅ ರಿಕ್ವೆಸ್ಟೆಡ್ ಇನ್ ದಿ ಫಾರ್ಮ್. ಒಂದು ನಿಮಗೆ ಏನೇನು ಹೇಳಿದ್ದಾರೆ ಇನ್ಫಾರ್ಮೇಷನ್ನ ನೀವು ನೀಡಬೇಕಲ್ಲಿ ಫಾರ್ಮಲ್ಲಿ ನಾನು ನಿಮಗೆ ತೋರಿಸ್ತೀನಿ ಈಗ. ಆ್ಯಂಡ್ ಅದಲ್ಲೂ ಕೂಡ ನೆಕ್ಸ್ಟು ಕಂಪ್ಲೀಟ್ ಸ್ಮಾಲ್ ಆ್ಯಪ್ಟಿಟ್ಯೂಡ್ ಟೆಸ್ಟ್, ಒಂದು ಟೆಸ್ಟ್ ಇರುತ್ತೆ, ಆ ಟೆಸ್ಟ್ ಕಂಪ್ಲೀಟ್ ಮಾಡಬೇಕು. ಕ್ರಿಯೇಟಿವ್ ಸೆಲ್ಫಿ ವಿಡಿಯೋ, ಒಂದು ಕ್ರಿಯೇಟಿವ್ ಸೆಲ್ಫಿ ವಿಡಿಯೋನ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ.
ಓಕೆ. ಸೊ ಅದನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ಅಂದರೆ ಇದನ್ನು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಒಂದು ಸೆಲ್ಫಿ ವಿಡಿಯೋ ಮಾಡ್ಕೊಳ್ಳಿ. ಸೆಲ್ಫಿ ವಿಡಿಯೋದಲ್ಲಿ ಏನೇನಿರಬೇಕು, ನಿಮ್ಮ ಹೆಸರು, ಕ್ವಾಲಿಫಿಕೇಷನು ಮತ್ತು ನೀವು ಏನು ಎಕ್ಸ್ಪೀರಿಯನ್ಸ್ ಇದೆ ಅದನ್ನು ಹಾಕಿ, ಮತ್ತು ಯಾವ ಊರಿಂದ ನೀವು ಅರ್ಜಿ ಸಲ್ಲಿಸ್ತಾ ಇದ್ದೀರಿ ಅದನ್ನು ಹಾಕಿ, ಮತ್ತು ನಿಮಗೆ ಯಾವ್ಯಾವ ಲ್ಯಾಂಗ್ವೇಜ್ಗಳು ಬರುತ್ತೆ. ಓಕೆ. ಸೊ ಇದು ಮೇನ್ ಇರಬೇಕು ನಿಮ್ಮದು ಸೆಲ್ಫಿ ವಿಡಿಯೋದಲ್ಲಿ, ಈ ಒಂದು ಜಾಬ್ಗೆ ಹೇಳ್ತಾ ಇರುವಂಥದ್ದು. ಓಕೆ. ಏನೇನಿರಬೇಕು, ಲ್ಯಾಂಗ್ವೇಜ್ ಇರಬೇಕು, ನಿಮ್ಮ ಹೆಸರು ಇರಬೇಕು, ಎಜುಕೇಷನ್ ಇರಬೇಕು, ಎಕ್ಸ್ಪೀರಿಯನ್ಸ್ ಇರಬೇಕು, ಯಾವ ಊರಿಂದ ಅಪ್ಲೈ ಮಾಡ್ತಾ ಇದ್ರಿ, 5 ಪಾಯಿಂಟ್ ಬರೆದುಕೊಂಡು ಇದರಲ್ಲೇ ವಿಡಿಯೋ ಮಾಡಿ ಸೊ ಇಲ್ಲಿ ಅಪ್ಲೋಡ್ ಮಾಡಿ. ಓಕೆ. ಆ್ಯಂಡ್ ಕೀಪ್ ದಿ ಫಾಲೋಯಿಂಗ್ ಡಾಕ್ಯುಮೆಂಟ್ಸ್, ಇಲ್ಲಿ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ನೋಡಿ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ, ಬ್ಯಾಂಕ್ದು ಮತ್ತು ಓಕೆ ನಿಮ್ಮದು ಅಂದರೆ KYC ಮಾಡೋದಿರುತ್ತೆ. ಸೊ ಅದು ಡೀಟೇಲ್ಸ್ ಅದನ್ನೆಲ್ಲ ಹಾಕಿದ್ಮೇಲೆ ನಂತರ ನೀವು ಇಲ್ಲಿ ಟ್ರೈನಿಂಗಿಗೆ ಅಲೌ ಮಾಡ್ತಾರೆ ಅವರು. ಸೊ ಆ ರೀತಿ ಇರುತ್ತೆ. ಸೊ ಇಲ್ಲಿ ಅರ್ಜಿ ಹೇಗೆ ಸಲ್ಲಿಸೋದು, ಇಲ್ಲಿ ನೋಡಿ ಅಪ್ಲೈ ನಾವು ಅಂತ ಇರುತ್ತೆ ಇದರಲ್ಲೇ. ಸೊ ಈ ರೀತಿ ಇದು ಓಪನ್ ಆಗುತ್ತೆ. ಪರ್ಸನಲ್ ಡೀಟೇಲು ಇಲ್ಲಿ ನಿಮ್ಮದು ಆ್ಯಸ್ ಪರ್ ಆಧಾರ್ ಕಾರ್ಡಲ್ಲಿ ಏನಿದೆಯೋ ಅದನ್ನೇ ಹಾಕಬೇಕು, ಮೊಬೈಲ್ ನಂಬರ್ ಹಾಕಬೇಕು. ಓಕೆ. ಆ್ಯಂಡ್ ಅದರಲ್ಲೂ ಕೂಡ ಇಲ್ಲಿ ಮೇಲಾ ಫೀಮೇಲ್ ಅಂತ ಹಾಕಬೇಕು, ಡೇಟ್ ಆಫ್ ಬರ್ತ್ ಹಾಕಬೇಕು, ಆ್ಯಂಡ್ ಮ್ಯಾರಿಡಾ ಅನ್ಮ್ಯಾರಿಡಾ ಅಂತ ಹಾಕಬೇಕು, ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು, ಪ್ಯಾನ್ ಕಾರ್ಡ್ ನಂಬರ್ ಹಾಕಬೇಕು, ಒಂದು ಫೋಟೋ ಅಪ್ಲೋಡ್ ಮಾಡಬೇಕು. ಓಕೆ. ಮತ್ತು ಸ್ಪೆಷಲಿ ಏಬಲ್ ಟು ಎಸ್ ಅಂತ ಇಲ್ಲಿ ಎಸ್ ಅದನ್ನು ನೋಡ್ಕೊಂಡು ಹಾಕಿ. ಆ್ಯಂಡ್ ಲ್ಯಾಂಗ್ವೇಜ್ ಬಗ್ಗೆ ಕೇಳ್ತಾ ಇದ್ದಾರೆ, ಲ್ಯಾಂಗ್ವೇಜ್ ನಿಮಗೆ ಯಾವುದೇ ಬರುತ್ತೆ ಅಂತ. ಸೊ ಇಲ್ಲಿ ನಾನು ಕನ್ನಡ ಅಂತ ಹಾಕ್ತಾ ಇದ್ದೀನಿ, ಆ್ಯಂಡ್ ಪ್ಲಸ್ ಇಲ್ಲಿ ಇಂಗ್ಲೀಷ್ ಅಂತ ಹಾಕ್ತೀನಿ. ಹಿಂದಿ ಬಂದರೆ ಹಿಂದಿಗಂತೂ ಕೂಡ ನೀವು ಹಾಕ್ಬೋದು. ಓಕೆ. ಸೊ ಇದು ಒಂದಾಯಿತು. ಇಲ್ಲಿ ನಾನು ಮತ್ತೆ ಸೇವ್ ಅಂತ ಕಂಟಿನ್ಯೂ ಅಂತ ಕೊಡಬೇಕಾಗುತ್ತೆ. ಸೊ ಎಲ್ಲಿವರೆಗೂ ಮೇಲಿನ ಇನ್ಫಾರ್ಮೇಷನ್ ಹಾಕಿರೋದಿಲ್ವೋ ಸೊ ಅದು ತೊಗೊಳ್ಳೋದಿಲ್ಲ. ಓಕೆ. ಸೊ ಇದೆಲ್ಲ ಡೀಟೇಲ್ಸ್ಗಳನ್ನ ಫಿಲಪ್ ಮಾಡಬೇಕು. ಸೆಕೆಂಡ್ ನೋಡಿದ್ರೆ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಅಂತ ಇರುತ್ತೆ. ಆ್ಯಪ್ಟಿಟ್ಯೂಡ್ ಟೆಸ್ಟ್ ನಿಮಗೆ ಬೇಕು ಅಂತಂದರೆ ಪ್ಲೀಸ್ ಕಾಮೆಂಟ್ ಮಾಡಿ, ನೆಕ್ಸ್ಟ್ ಪಾರ್ಟ್ 2 ಅಂತ ಮಾಡ್ತೇನೆ. ಯಾಕಂದರೆ ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡಿದರೆ ಸುಮಾರು ಜನ ಬೋರ್ ಆಗ್ತೀರಾ, ಅಥವಾ ಕೆಲವರಿಗೆ ಇದ್ರ ಬಗ್ಗೆ ನೆಕ್ಸ್ಟ್ ಒಂದು ವೀಡಿಯೋ ಮಾಡಿ ಡೀಟೇಲಾಗಿ ಮಾಡಿ ನಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕು ಅಂದರೆ ಪ್ಲೀಸ್ ಕಾಮೆಂಟ್ ಮಾಡಿ, ಅದ್ರ ಬಗ್ಗೆ ಇನ್ನೊಂದು ವೀಡಿಯೋ ನಾನು ಮಾಡ್ತೀನಿ. ಮೇನ್ ಅಂತಂದರೆ ನೆಕ್ಸ್ಟ್ ಇರುವಂಥದ್ದು ಆ್ಯಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ, ನಾರ್ಮಲ್ ಕ್ವಶನ್ಸ್ಗಳಿರುತ್ತೆ. ಸೊ ಅದರಲ್ಲೂ ಕೂಡ ಎಜುಕೇಷನ್ ಡೀಟೇಲ್ಸ್ ಇರುತ್ತೆ. ಎಜುಕೇಷನ್ ನೀವೇನು ಓದಿದ್ದೀರಿ ನೋಡಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕು. ಮತ್ತು ಎಕ್ಸ್ಪೀರಿಯನ್ಸ್ ಡೀಟೇಲ್ ಇರುತ್ತೆ. ಎಕ್ಸ್ಪೀರಿಯನ್ಸ್ ಇದ್ದರೆ ಹಾಕಿ, ಇಲ್ಲ ಅಂತಂದರೆ ಪ್ರೆಷರ್ ಅಂತ ಹಾಕಿಬಿಡಿ. ನಂತರ KYC ವೆರಿಫಿಕೇಷನ್ ಇರುತ್ತೆ. KYC ಅಂದರೆ ನಿಮ್ಮ ಡಾಕ್ಯುಮೆಂಟ್ ವೆರಿಫೈ ಮಾಡ್ತಾರೆ, ಅಂದರೆ ಎಲ್ಲ ಕರೆಕ್ಟ್ ಇದೆಯಾ ಮತ್ತು ಜೆನ್ಯೂನ್ ಇದೆಯಾ ಕ್ಯಾಂಡಿಡೇಟ್ ಅಂತ ಅವರು ಕೂಡ ಚೆಕ್ ಮಾಡ್ತಾರೆ. ನಂತರ ಒಂದು ಬ್ಯಾಂಕ್ ಅಕೌಂಟ್ಸ್ ಅದು ಇದು ಅಂತ ಹೇಳ್ಬಿಟ್ಟು ಕೆಲವೊಂದು ಡೀಟೇಲ್ಸ್ಗಳನ್ನೆಲ್ಲ ಇಲ್ಲಿ ಕೇಳಿರುತ್ತದೆ. ಸೊ ಈ ರೀತಿ ಫಾರ್ಮ್ ಇರುತ್ತೆ ಇದು. ಸೊ ನೀವು ಇದನ್ನು ನೋಡಿಕೊಂಡು ಒಂದ್ಸಲ ಚೆನ್ನಾಗಿ ಚೆಕ್ ಮಾಡಿಕೊಂಡು ವೆರಿಫೈ ಮಾಡಿಕೊಂಡು ನಂತರ ನೀವು ಇಲ್ಲಿ ನಿಮ್ಮ ಡೀಟೇಲ್ಸ್ಗಳನ್ನೆಲ್ಲ ಫಿಲಪ್ ಮಾಡಿ. ಇಲ್ಲಪ್ಪ ನಮ್ಗೆ ಇದು ಕಂಪ್ಲೀಟ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಎಲ್ಲ ನಮ್ಗೆ ಗೊತ್ತಾಗಲ್ಲ, ಸೊ ನಮ್ಗೆ ಹೇಳಿ ಅಂತಂದರೆ ನೆಕ್ಸ್ಟ್ ಒಂದು ಪಾರ್ಟ್ 2 ಅಂತ ವೀಡಿಯೋ ಮಾಡ್ತೀನಿ ಇದ್ರ ಬಗ್ಗೆ. ಸೊ ಇದರಿಂದ ನಿಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡಿದರೆ ಸುಮಾರು ಜನರಿಗೆ ಇವಾಗ ಗೊತ್ತಿರುತ್ತೆ ಆಲ್ರೆಡಿ. ಸೊ ಗೊತ್ತಿದ್ರು ಕೂಡ ಮತ್ತೆ ನಾನು ನೆಕ್ಸ್ಟ್ ಮತ್ತೆ ಮಾಡಿದರೆ ನಿಮ್ಮದು ಟೈಮ್ ವೇಸ್ಟ್ ಆಗಬಾರ್ದು ಅಂತ ಅಷ್ಟೇ. ಓಕೆ. ಸೊ ಇದು ಇವತ್ತಿನೊಂದು ಮಾಹಿತಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನಿಮ್ಗೆ ಡೌಟ್ ಇದ್ದರೆ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು ಸ್ನೇಹಿತರೆ. ಆ್ಯಂಡ್ ಇನ್ಮೇಲಿಂದ ಡೈಲಿ ಟು ಡೈಲಿ ನನ್ನ ವೀಡಿಯೋಸ್ಗಳು ಬರುತ್ತೆ. ಆ್ಯಂಡ್ ಓಕೆ. ಸೊ ನೋಡಿ ಅಪ್ಲೈ ಮಾಡಿ. ಆ್ಯಂಡ್ ರಿವರ್ಟ್ ಸುಮಾರು ಜನರಿಗೆ ಬರ್ತಾ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಮೇನ್ ಅಪ್ಡೇಟ್ ಇವಾಗ ಇವಾಗ 2-3 ದಿನದ ಹಿಂದೆ ಅಷ್ಟೇ ಬಂದಿರುತ್ತೆ, ಅಥವಾ ಜಸ್ಟ್ ಇವತ್ತು ಮಾರ್ನಿಂಗ್ ಬಂದಿರುತ್ತೆ ಜಾಬ್ಗಳೇ ನಾನು ಹೇಳಿರ್ತೀನಿ. ಆ್ಯಂಡ್ ಕೆಲವೊಂದು ಜಾಬ್ಗಳು ಹೇಗಿರುತ್ತೆ ಅಂತಂದರೆ ಆಲ್ಮೋಸ್ಟ್ ಎಲ್ಲ ಒಂದು ತಿಂಗಳಲ್ಲಿ ಅಥವಾ ಪ್ರತಿಯೊಂದು ತಿಂಗಳಲ್ಲಿ ಇಂತಿಷ್ಟು ಅಂತ ತೊಗೋತಾನೆ ಇರ್ತಾರೆ. ಹೀಗಾಗಿ ಆ ರೀತಿ ಕೂಡ ಜಾಬ್ಗಳಿದ್ದರೆ ಅವುಗಳು ಕೂಡ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. ಓಕೆ. ಸೊ ಓಕೆ, ಮುಂದಿನ ನೋಡೋದ್ರಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.